ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ದಿನಾಲೂ ಅನ್ನ ಸಾಂಬಾರು ಅಥವಾ ಚಿತ್ರಾನ್ನ ತಿಂದು ತುಂಬ ಬೇಸರಿಗಿದ್ರೆ ಒಂದು ಸಲ ಈ ರೀತಿ ಒಮ್ಮೆ ಟ್ರೈ ಮಾಡಿ. ಹುಳಿಗೊಜ್ಜು ಯಾವುದೇ ರೀತಿ ಒಲೆ ಅಥವಾ ಗ್ಯಾಸ್ ಇಲ್ಲದೆ ಮಾಡುವಂಥ ಒಂದು ರೆಸಿಪಿ. ಇದನ್ನು ಮಾಡಿದರೆ ತುಂಬ ಚೆನ್ನಾಗಿರುತ್ತದೆ. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ. ಸ್ವಲ್ಪ ಹುಣಸೆಹಣ್ಣಿನ ರಸ ಸ್ವಲ್ಪ ಬೆಲ್ಲ, ಉಳ್ಳಾಗಡ್ಡಿ, ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಉಳ್ಳಾಗಡ್ಡಿ ಬೇಕು ರೀ, ಒಂದು ಟಮಾಟೆ ಬೇಕು ರೀ, ಸ್ವಲ್ಪ ಕರಿಬೇವು, ಒಂದು ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡಿರೋಂಥ ಬೆಳ್ಳುಳ್ಳಿ ಬೇಕು ರೀ, ಮತ್ತು ಸ್ವಲ್ಪ ಮೆಣಸು, ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಹಾಗೆ ಒಂದು ಚಮಚ ಜೀರಿಗೆಯನ್ನು ಇಲ್ಲಿ ಹಾಗೆ ಬಳಸ್ತಾ ಇದ್ದೆ, ನೀವು ಕುಟ್ಟಿ ಸಹ ಬಳಸ್ಬೋದು. ಈಗ ಹೇಗೆ ಮಾಡೋಂತ ನೋಡೋಣ ಬರ್ರಿ. ಒಂದು ಬಟ್ಲಕ್ಕೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳ್ರಿ, ಹಾಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ರಿ. ನಾವಿಲ್ಲಿ ಕಪ್ಪು ಬೆಲ್ಲವನ್ನು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ತೊಗೊಳ್ಬೋದು, ನಡೆಯುತ್ತೆ. ಅದಕ್ಕೆ ಆಮೇಲೆ ಸ್ವಲ್ಪ ಕರಿಮೆಣಸಿನ ಪುಡಿ ಹಾಕಿರಿ. ನಿಮ್ಗೆ ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ರಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕ್ಕೊಳ್ರಿ. ಸ್ವಲ್ಪ ಜೀರಿಗೆ, ನಾವು ಜೀರಿಗೆ ಹಂಗೆ ಹಾಕೀವಿ, ನೀವು ಬೇಕಾದ್ರೆ ಪುಡಿ ಮಾಡಿ ಸಹ ಹಾಕ್ಕೊಳ್ರಿ. ಈಗ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಹಾಕ್ತೀವಿ. ಬೆಳ್ಳುಳ್ಳಿ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮತ್ತು ನೆಗಡಿ ಕೆಮ್ಮು ಬರೋದನ್ನು ತಡೀತೈತ್ರಿ. ಸ್ವಲ್ಪ ಕರಿಬೇವು ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಟೊಮೊಟೊ, ಒಂದು ಈರುಳ್ಳಿ, ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ರಿ. ನೀವು ಬಿಳಿ ಉಪ್ಪು ಸಹ ಬಳಸ್ಬೋದು, ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ. ಈಗ ಇದನ್ನು ಚೆನ್ನಾಗಿ ಕಲಸ್ರಿ. ಈಗ ಇದಕ್ಕೆ ಇನ್ನೂ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೇವೆ. ಈಗ ನೋಡಿ, ರುಚಿಕರವಾದ ದಿಢೀರನೆ ಮಾಡುವ ಕೈಗೊಜ್ಜು ಈಸ್ ರೆಡಿ. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಮಾಡಿದರೆ ತಿನ್ನಲು ತುಂಬ ರುಚಿಯಾಗಿರ್ತದೆ. ಹುಳಿ, ಸಿಹಿ, ಖಾರ ಎಲ್ಲ 3 ಥರ ಮಿಕ್ಸ್ ಇರ್ತದೆ. ಈ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.